ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಸಂಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ರೈತರ ವಿರೋಧದ ಮಧ್ಯದಲ್ಲಿ ಸರ್ವೆ ಮಾಡಕ್ಕಾಗ್ತಾ ಇಲ್ಲ. ಯೋಜನೆ ಅನುಷ್ಠಾನಕ್ಕೆ ತರೋದು ಹೇಗೆ ಅನ್ನೋದೇ ಅತಿ ದೊಡ್ಡ ಸವಾಲಾಗಿದೆ. ಇದರ ಮಧ್ಯದಲ್ಲಿ ಬಿಜೆಪಿ ನೇರವಾಗಿ ಅಖಾಡಕ್ಕೆ ಇಳಿತಾ ಇರೋದ್ರಿಂದ ಅತಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತಾ ಇದೆಯಂತೆ ಬಿಜೆಪಿ. ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಸಿದ್ಧವಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಇವತ್ತು ಇಡೀ ದಿನ ಧರಣಿ ಕೂತ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ಬಿಜೆಪಿ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಲಿದ್ದು, ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ತಕ್ಷಣ ಕೈ ಬಿಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಬಿಡದಿ ರೈತರ ಮೇಲಿನ ಕೇಸ್ ಹಿಂಪಡೆಯುವಂತೆಯೂ ಕೂಡ ಪಟ್ಟು ಹಿಡಿಯಲಾಗಿದೆ. ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಈ ಹೋರಾಟದಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನಿವೆ, ಇಷ್ಟು ದಿನಗಳ ಕಾಲ ಜೆಡಿಎಸ್ ಪ್ರತ್ಯೇಕವಾಗಿ ರೈತರ ಬೆಂಬಲಕ್ಕೆ ನಿಂತು ಹೋರಾಟ ಮತ್ತು ಪಾದಯಾತ್ರೆಯಲ್ಲೆಲ್ಲ ಭಾಗಿಯಾದ್ರು. ಬಟ್ ಈಗ ಬಿಜೆಪಿ ನೇರವಾಗಿ ಅಖಾಡಕ್ಕೆ ಇಳಿಯೋ ಮೂಲಕ ನಾವು ಕೂಡ ರೈತರ ಪರವಾಗಿದ್ದೀವಿ ಅಂತ ಇವತ್ತು ಕರೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಎಷ್ಟು ಜನ ಬರ್ತಾರೆ, ಇವರಲ್ಲಿ ಒಗ್ಗಟ್ಟಿರುತ್ತಾ, ಒಗ್ಗಟ್ಟಿನಿಂದ ಈ ಹೋರಾಟವನ್ನ ಯಶಸ್ವಿ ಮಾಡ್ತಾರ ರಾಜ್ಯ ಬಿಜೆಪಿ ನಾಯಕರು, ಇದು ಕಾದ್ ನೋಡ್ಬೇಕು. ಇವತ್ತು ಹೋರಾಟದ ಬಳಿಕ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಒಗ್ಗಟ್ಟಿತ್ತಾ ಇಲ್ವಾ, ಹೋರಾಟ ಯಶಸ್ವಿ ಆಗ್ತಾ ಇಲ್ವಾ ಅಂತ. ಎನಿವೆ, ಬಿಜೆಪಿ ರಾಜ್ಯಾಧ್ಯಕ್ಷರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ.